ಹೇರಳವಾದಂಥ ಪೌಷ್ಟಿಕಾಂಶಗಳನ್ನು ಹೊಂದಿರುವ ಮೊಳಕೆ ಬರಿಸಿದ ಹುರುಳಿಕಾಳು ಸಾಂಬಾರನ್ನು ಹೇಗೆ ಮಾಡೋದು ಅಂತ ನೋಡೋಣ. ಬಿಸಿ ಬಿಸಿ ಅನ್ನದೊಟ್ಟಿಗಂತೂ ಬಹಳಾನೇ ರುಚಿಯಾಗಿರುತ್ತೆ. ಹುರುಳಿಕಾಳನ್ನು ಹೇಗೆ ಮೊಳಕೆ ಬರಿಸೋದು ಅಂತ ನನ್ನ ಹೋದ ವಿಡಿಯೋದಲ್ಲಿ ನಾನು ತೋರಿಸಿದ್ದೇನೆ. ಒಂದು 8ರಿಂದ 10 ಗಂಟೆಗಳ ಕಾಲ ನೆನೆಸಿ ನೀರನ್ನು ಪೂರ್ತಿಯಾಗಿ ಬಸಿದು ಕಾಟನ್ ಬಟ್ಟೆಯಲ್ಲಿ ಮೊಳಕೆ ಬರಲಿಕ್ಕೆ ಇಟ್ಟರೆ ಒಂದು 30ರಿಂದ 35 ಗಂಟೆಗಳ ಕಾಲ ಹಾಗೆ ಬಿಟ್ಟರೆ ಚೆನ್ನಾಗಿ ಮೊಳಕೆ ಬಂದಿರುತ್ತೆ. ಇದು ಈ ಸಾಂಬಾರನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಕುಕ್ಕರ್ ಪಾತ್ರೆಗೆ 1 ಕಪ್ ಆಗುವಷ್ಟು ಮೊಳಕೆ ಬರಿಸಿದ ಹುರುಳಿಕಾಳು, ಹಾಗೆ ಒಂದು 2 ಆಲೂಗಡ್ಡೆಯನ್ನು ಹೆಚ್ಚಿ ಹಾಕಿದ್ದೇನೆ, ಒಂದು 2 ಟೊಮೆಟೊ, 4ರಿಂದ 5 ಹಸಿಮೆಣಸು, 1/4 ಕಪ್ ಆಗುವಷ್ಟು ಉದ್ದುದ್ದವಾಗಿ ಹೆಚ್ಚಿರುವಂಥ ಈರುಳ್ಳಿ, ಇವೆಲ್ಲವೂ ಮುಳುಗುವಷ್ಟು ನೀರನ್ನು ಹಾಕಿ ಇದರ ಮೇಲ್ಗಡೆ ಒಂದು 1/4 ಚಮಚ ಅರಿಶಿನ, 1 ಚಮಚ ಆಗುವಷ್ಟು ಉಪ್ಪನ್ನು ಹಾಕಿ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ 2 ವಿಸಲ್ ಹೊಡೆಸಬೇಕಾಗತ್ತೆ ಇದಕ್ಕೆ. ನಂತರ ಇದಕ್ಕೆ ಬೇಕಾಗುವಂಥ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ಒಂದು 1/4 ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿ, 1 ಚಮಚ ಜೀರಿಗೆ, ಅರ್ಧ ಚಮಚ ಸಾಸಿವೆ, 1 ಚಮಚ ಕೊತ್ತಂಬರಿ ಕಾಳು, ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣು, ಸ್ವಲ್ಪವೇ ನೀರನ್ನು ಹಾಕಿ ರುಬ್ಕೊಳ್ಬೇಕು ಗೊಜ್ಜಿನ ಹದದಲ್ಲಿ. ನೋಡಿ ಈ ರೀತಿಯಲ್ಲಿ. ಈ ಕಡೆ ಹುರುಳಿಕಾಳು ಕೂಡ ತುಂಬಾ ಚೆನ್ನಾಗಿ ಬೆಂದಿದೆ ನೋಡಿ, ಸಾಫ್ಟಾಗಿದೆ ಎಲ್ಲವೂ ಕೂಡ. ಈಗ ಎಲ್ಲದಕ್ಕೂ ಒಂದು ಒಗ್ಗರಣೆಯನ್ನು ಹಾಕೋಣ. ಒಗ್ಗರಣೆಗೆ ಒಂದು 2 ಚಮಚ ಆಗುವಷ್ಟು ಎಣ್ಣೆ, ತುಪ್ಪವನ್ನು ಕೂಡ ಬಳಸ್ಬೋದು. ಅರ್ಧ ಚಮಚ ಜೀರಿಗೆ, ಅರ್ಧ ಚಮಚ ಸಾಸಿವೆ, ಒಂದು 5ರಿಂದ 6 ಜಜ್ಜಿರುವಂತಹ ಬೆಳ್ಳುಳ್ಳಿ ಹೆಸಳು, ಇವೆಲ್ಲವನ್ನು ಚೆನ್ನಾಗಿ ಹುರಿದು ಆದಮೇಲೆ ಖಾರಕ್ಕೆ ಇಲ್ಲಿ 4 ಕೆಂಪು ಮೆಣಸು, ಅದಾದಮೇಲೆ ರುಬ್ಬಿ ಇಟ್ಟಿರುವಂಥ ಮಸಾಲೆಯನ್ನು ಕೂಡ ಅದರೊಟ್ಟಿಗೆ ಸೇರಿಸಿ ಇಲ್ಲಿ ಎಲ್ಲವನ್ನು ಹಸಿಯಾಗಿಯೇ ಹಾಕಿರೋದ್ರಿಂದ ಒಂದು 5 ನಿಮಿಷಗಳ ಕಾಲ ಮೀಡಿಯಮ್ ಉರಿಯಲ್ಲಿ ಬೇಯಿಸ್ಕೊಳ್ಬೇಕಾಗತ್ತೆ. ನಂತರ ಇಲ್ಲಿ ಮುಂಚೆನೇ ಬೇಯಿಸಿ ಇಟ್ಟಿರುವಂತಹ ಹುರುಳಿಕಾಳು ಹಾಗೆ ತರಕಾರಿಯನ್ನು ಕೂಡ ಅದರೊಟ್ಟಿಗೆ ಸೇರಿಸಿ ಕುದಿಸ್ಕೊಳ್ಳಿ. ಉಪ್ಪನ್ನು ನೋಡಿ ಹಾಕಿ, ಮುಂಚೆನೇ ಆಗಿದೆ. ಒಂದು ಅರ್ಧ ಚಮಚ ಆಗುವಷ್ಟು ಉಪ್ಪನ್ನು ಮತ್ತೆ ಪುನಃ ಹಾಕಿದ್ದೇನೆ. ಒಂದು 2 ಕಡ್ಡಿ ಆಗುವಷ್ಟು ಕರಿಬೇವು ಹಾಗೆ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದರೆ ರುಚಿಕರವಾದಂಥ ಹುರುಳಿಕಾಳಿನ ಸಾಂಬಾರು ರೆಡಿಯಾಗಿದೆ. ಖಾರ ಕಡಿಮೆ ಆಯಿತು ಅಂತ ಅನಿಸಿದರೆ ನೀವು ಹಸಿಮೆಣಸನ್ನು ಬೇಕಾದರೆ ಉದ್ದುದ್ದವಾಗಿ ಹೆಚ್ಚಿ ಹಾಕ್ಕೊಳ್ಬೋದು. ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ದೋಸೆ, ಚಪಾತಿ, ಒಟ್ಟಿ ಕೂಡ ತಿನ್ಬೋದು. ಇದನ್ನು ತುಂಬ ರುಚಿನೂ ಕೂಡ ಹೌದು, ಆರೋಗ್ಯಕ್ಕೂ ಕೂಡ ಅಷ್ಟೇ ಒಳ್ಳೆಯದು. ಮಾಡಿ ನೋಡಿ ನೀವು. ಮತ್ತೆ ಮತ್ತೆ ಮಾಡಿ ನೋಡಲೇಬೇಕಾದಂಥ ರೆಸಿಪಿ, ಮನೆ ಮಂದಿಗೆಲ್ಲರಿಗೂ ಇಷ್ಟ ಆಗತ್ತೆ. ಹಾಗೆ ನನ್ನ ಪರಿಶ್ರಮ ಕಿಚನ್ ಚಾನಲ್ ಒಳಗಡೆ 550ಕ್ಕಿಂತಲೂ ಹೆಚ್ಚು ರೆಸಿಪಿಗಳನ್ನು ಮಾಡಿ ಹಾಕಿದ್ದೇನೆ. ನೀವು ಒಮ್ಮೆ ಹೋಗಿ ನೋಡಿ, ನಿಮಗೆ ಯಾವುದಾದ್ರೂ ಇಷ್ಟ ಆಗ್ಬೋದು. ರೈಸ್ ಬಾತ್ಗಳನ್ನು ಹಾಕಿದ್ದೇನೆ, ಪಲಾವ್ಗಳನ್ನು ಮಾಡಿ ಹಾಕಿದ್ದೇನೆ, ಹಾಗೆ ಸಾಂಬಾರು, ಪಲ್ಯ ತುಂಬ ರೆಸಿಪಿಯನ್ನು ಮಾಡಿ ಹಾಕಿದ್ದೇನೆ. ಒಮ್ಮೆ ನೋಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.